ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 49ನೇ ಶ್ಲೋಕ. ಸೂತ ಉವಾಚ ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವ್ಯಲೀಕಂ ಸಮಂ ಮಹತ್ ರಾಜಾ ಧರ್ಮಸುತೋ ರಾಜ್ಞಾಃ ಪ್ರತ್ಯನಂದದ್ವಚೋ ದ್ವಿಜಾಃ. ಈ ಶ್ಲೋಕದ ಅನುವಾದ ಹೀಗಿದೆ. ಸೂತ ಮುನಿಗಳು ಹೇಳಿದರು, ಎಲೈ ಬ್ರಾಹ್ಮಣರೇ, ಧರ್ಮ ತತ್ವಗಳಿಗೆ ಅನುಗುಣವಾದ ಮತ್ತು ನ್ಯಾಯ ಸಮರ್ಥನೀಯವಾದ ರಾಣಿಯ ಮಾತನ್ನು ಯುಧಿಷ್ಠಿರ ಮಹಾರಾಜನು ಸಂಪೂರ್ಣವಾಗಿ ಬೆಂಬಲಿಸಿದನು. ಆ ಮಾತುಗಳು ಮಹೋನ್ನತವಾಗಿ ಕರುಣಾಭರಿತವಾಗಿದ್ದುದಲ್ಲದೆ ಸಮ್ಯಕ್ ಭರಿತವಾಗಿ ವಂಚನಾರಹಿತವಾಗಿದ್ದವು. ಈ ಶ್ಲೋಕದ ಭಾವಾರ್ಥ ಹೀಗಿದೆ. ಧರ್ಮರಾಜ ಅಥವಾ ಯಮರಾಜನ ಪುತ್ರನಾದ ಯುಧಿಷ್ಠಿರ ಮಹಾರಾಜನು ಅಶ್ವತ್ಥಾಮನನ್ನು ಬಿಡುಗಡೆ ಮಾಡುವಂತೆ ರಾಣಿ ದ್ರೌಪದಿಯು ಅರ್ಜುನನಿಗೆ ಮಾಡಿದ ಮನವಿಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದನು. ಮಹಿಮಾವಂತ ಕುಟುಂಬದ ಸದಸ್ಯರೊಬ್ಬರಿಗೆ ಆಗುವ ಅವಮಾನವನ್ನು ಯಾರೊಬ್ಬರೂ ಸಹಿಸಿಕೊಂಡಿರಕೂಡದು. ಅರ್ಜುನ ಮತ್ತು ಅವನ ಕುಟುಂಬ ದ್ರೋಣಾಚಾರ್ಯರಿಗೆ ಋಣಿ, ಏಕೆಂದರೆ ಅರ್ಜುನ ಅವರಿಂದ ಯುದ್ಧ ವಿಜ್ಞಾನವನ್ನು ಕಲಿತಿದ್ದ. ಇಂತಹ ದಾನಶೀಲ ಕುಟುಂಬಕ್ಕೆ ಕೃತಜ್ಞತೆಯನ್ನು ತೋರಿದರೆ ನೀತಿಯ ದೃಷ್ಟಿಯಿಂದ ಅದು ಸರ್ವದಾ ಸಮರ್ಥನೀಯವಾಗಲಾರದು. ಆ ಮಹಾತ್ಮರಾದ ದ್ರೋಣಾಚಾರ್ಯರ ಅರ್ಧಾಂಗಿಯನ್ನು ದಯೆ ಸಹಾನುಭೂತಿಯಿಂದ ನೋಡಬೇಕು. ಅವಳನ್ನು ಪುತ್ರನ ಮರಣದ ಶೋಕಕ್ಕೆ ಗುರಿಪಡಿಸಬಾರದು. ಅದೇ ದಯೆ. ದ್ರೌಪದಿಯ ಅಂತಹ ಮಾತುಗಳಲ್ಲಿ ಇಬ್ಬಗೆ ಇರಲಿಲ್ಲ, ಏಕೆಂದರೆ ಸಂಪೂರ್ಣ ಅರಿವಿನಿಂದಲೇ ಕ್ರಮಗಳನ್ನು ಕೈಗೊಳ್ಳಬೇಕು. ದ್ರೌಪದಿಯ ಮಾತುಗಳಲ್ಲಿ ಸಮಾನತೆಯ ಭಾವವಿತ್ತು, ಏಕೆಂದರೆ ಅವಳು ಸ್ವಾನುಭವದಿಂದ ಮಾತಾಡಿದಳು. ಬಂಜೆಗೆ ತಾಯಿಯ ದುಃಖ ಅರ್ಥವಾಗದು. ದ್ರೌಪದಿ ಸ್ವತಃ ತಾಯಿಯಾದ್ದರಿಂದ ಕೃಪಿಯ ದುಃಖದ ಆಳವನ್ನು ಅಳೆಯಲು ಸಮರ್ಥಳಾಗಿದ್ದಳು. ಮಹಿಮಾನ್ವಿತ ಕುಟುಂಬಕ್ಕೆ ಅವಳು ಗೌರವ ತೋರ ಬಯಸಿದ್ದರಿಂದ ಅವಳ ಮಾತುಗಳು ಶೋಭಾಯಮಾನವಾಗಿದ್ದವು.